ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JR ಶಾಲಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಆ್ಯಕ್ಚುಲಿ ನನಗೆ ಒಂದು ಕಮೆಂಟ್ ಬಂದಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನಾನು ಆನಿಯನ್ ಆಯಿಲ್ ತೋರಿಸಿದ್ದೆ. ಹೇರ್ ಫಾಲ್ ತುಂಬ ಕಡಿಮೆ ಆಗಬೇಕು ಅಂದರೆ ಈ ಆಯಿಲ್ ಹಚ್ಕೊಂಡ್ರೆ ನಿಮಗೆ ಹೇರ್ ಬೇಗ ಗ್ರೋತ್ ಆಗುತ್ತೆ ಅಂತ. ಆವಾಗ ನನಗೆ ಅಲ್ಲಿ ಒಂದು ಕಮೆಂಟ್ ಹಾಕಿದ್ರು. ಏನಂತ ಅಂದರೆ, ಆನಿಯನ್ ಯೂಸ್ ಮಾಡಿದ್ರೆ ನನಗೆ ತುಂಬ ಅಲರ್ಜಿ ಆಗುತ್ತೆ, ಸೊ ಅದು ಬಿಟ್ಟು ಬೇರೆ ಯಾವ್ದಾದ್ರು ಸೊಲ್ಯೂಷನ್ ಹೇಳಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು, ಮನೇಲಿರೋ ಪದಾರ್ಥನೇ ಯೂಸ್ ಮಾಡಿಕೊಂಡು ನಾನು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಗೈಸ್, ಜಸ್ಟ್ 2 ಇಂದ 5 ಮಿನಿಟ್ಸಲ್ಲಿ ನಾವು ಈ ಹೇರ್ ಮಾಸ್ಕ್ನ ರೆಡಿ ಮಾಡ್ಕೋಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ ಗೈಸ್. ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ಹೇರ್ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಪ್ಪು ಜೀರಿಗೆ, ಬ್ಲ್ಯಾಕ್ ಜೀರಾ ಅಂತಲೂ ಕರೀತಾರೆ. ಇದು ನಾರ್ಮಲ್ ಆಗಿ ಪ್ರಾವಿಷನ್ ಸ್ಟೋರ್ಸಲ್ಲಿ, ಸೂಪರ್ ಮಾರ್ಕೆಟಲ್ಲೆಲ್ಲ ಜಸ್ಟ್ 20 ರುಪೀಸ್ಗೂ ಕೂಡ ಸಿಗುತ್ತೆ ಈ ಕಪ್ಪು ಜೀರಿಗೆ. ಈ ಕಪ್ಪು ಜೀರಿಗೆನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಗೈಸ್, ಈ ಕಪ್ಪು ಜೀರಿಗೆಯಲ್ಲಿ ಐರನ್ನು ಮತ್ತು ವಿಟಮಿನ್ ಎ, ವಿಟಮಿನ್ ಇ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಆರೋಗ್ಯವಾಗಿರುತ್ತೆ. ಆ್ಯಂಡ್ ತಲೆ ಬುಡದಲ್ಲಿ ಏನಾದರೂ ಫಂಗಲ್ ಇನ್ಫೆಕ್ಷನ್ಸ್ ಆಗಿದ್ದರೆ, ಏನಾದರೂ ಸಮಸ್ಯೆ ಇದ್ದರೂ ಕೂಡ ತುಂಬಾ ರೆಡ್ಯೂಸ್ ಮಾಡುತ್ತೆ ಈ ಕಪ್ಪು ಜೀರಿಗೆ. ಮತ್ತು ನಮ್ಮ ತಲೆ ಬುಡನ ಆರೋಗ್ಯವಾಗಿರಲು ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ವರ್ಕ್ ಪ್ರೆಷರಿಂದ ಟೆನ್ಷನ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೋತೀವಿ. ಆವಾಗ ನಮ್ಮ ಕೂದಲು ಹೇರ್ ಫಾಲ್ ಆಗೋದಲ್ಲದೆ ಹೇರು ಕೂಡ ತೆಳುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಟೆಲೋಜಿನ್ ಎಂಫ್ಲೂಯಮ್ ಅಂತ ಕರೀತಾರೆ. ಈ ಟೆಲೋಜಿನ್ ಎಂಫ್ಲೂಯಮ್ ಬರೋದೇ ನಾವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ. ಅದನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ಈ ಕಪ್ಪು ಜೀರಿಗೆನ ಯೂಸ್ ಮಾಡಿಕೊಂಡು ಹೇರ್ ಮಾಸ್ಕ್ನ ಹಚ್ಕೋತಾ ಇದ್ದರೆ ನಿಮಗೆ ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ ಗೈಸ್. ಪ್ಲಸ್ ಹೇರು ಕೂಡ ಗ್ರೌತ್ ಆಗುತ್ತೆ. ನಮ್ಮ ಕೂದಲು ದಪ್ಪ ಆಗಬೇಕು, ಉದ್ದ ಆಗಬೇಕು, ಸೊಂಪಾಗಿ ಬೆಳಿಬೇಕು ಅಂತ ಅಂದರೆ ಈ ಕಪ್ಪು ಜೀರಿಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲು ಆರೋಗ್ಯವಾಗಿರಬೇಕು ಆ್ಯಂಡ್ ನಮ್ಮ ಕೂದಲು ಬೆಳೆಯೋದಕ್ಕೆ ಬುಡ, ಈ ರೂಟು ತುಂಬಾ ಆರೋಗ್ಯವಾಗಿ ಗಟ್ಟಿಯಾಗಿರಬೇಕು ಅಂತಂದರೆ ಈ ಕಪ್ಪು ಜೀರಿಗೆನ ನೀವು ಯೂಸ್ ಮಾಡ್ಕೊಳ್ತಾ ಬಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಗೈಸ್. ಅದಕ್ಕೆ ನಾನು ಸ್ವಲ್ಪ ಕಪ್ಪು ಜೀರಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಹೇರ್ ಮಾಸ್ಕ್ಗೆ. ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕೋಬೇಕು. ನೋಡಿ ಗೈಸ್, ನಾನು ಹಾಕ್ಕೊಂಡಿದ್ದೀನಲ್ಲ ಆ ಥರ ಹಾಕ್ಕೊಳ್ಳಿ. ಇದಕ್ಕೆ 1 ಡ್ರಾಪು ಕೂಡ ನೀರು ಆ್ಯಡ್ ಮಾಡಬಾರ್ದು, ಹಾಗೆ ಇದನ್ನು ರುಬ್ಕೋಬೇಕು. ನೋಡಿ, ಜಸ್ಟ್ 30 ಸೆಕೆಂಡ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಅದು ಪುಡಿ ಆಗಿಬಿಡುತ್ತೆ. ನೋಡಿ ಗೈಸ್, ಆಲ್ರೆಡಿ ಇದು ಪುಡಿ ಆಯಿತು, ಈ ಥರ ಬಂದಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಜಸ್ಟ್ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ನಾನು ಈ ಮಾಸ್ಕ್ಗೆ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಮೊಸರು ಪ್ರೋಟೀನ್ ಆ್ಯಂಡ್ ಲ್ಯಾಕ್ಟಿನ್ ಆಮ್ಲದಲ್ಲಿ ಸಮೃದ್ಧವಾಗಿರೋದ್ರಿಂದ ನಮ್ಮ ನೆತ್ತಿ ತುಂಬ ಗಟ್ಟಿಯಾಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಈ ಮೊಸರು. ಈ ಮೊಸರನ್ನ ನಾವು ಯೂಸ್ ಮಾಡಿಕೊಂಡು ಹೇರ್ ಮಾಸ್ಕ್ಗೆ ಹಚ್ಕೋತಾ ಇದ್ದರೆ ನಮ್ಮ ಕೂದಲು ತುಂಬಾ ಮೃದು ಆಗುತ್ತೆ. ಆ್ಯಂಡ್ ಕೂದಲಿಗೆ ಮೊಸರನ್ನ ಬಳಸೋದ್ರಿಂದ ನಮ್ಮ ಕೂದಲು ಆರೋಗ್ಯವಾಗಿರುತ್ತೆ ಆ್ಯಂಡ್ ಕೂದಲನ್ನ ಆರೈಕೆ ಮಾಡುತ್ತೆ ಈ ಮೊಸರು. ಮತ್ತು ಹೇರ್ ಫಾಲು ಮತ್ತು ಹೇರ್ ಡ್ಯಾಂಡ್ರಫು, ತಲೆ ಒಟ್ಟು ಸಮಸ್ಯೆ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಈ ಮೊಸರಲ್ಲಿ ಸತು ಮತ್ತು ಪೊಲೈಟ್ ಆ್ಯಂಡ್ ವಿಟಮಿನ್ B6 ಇರೋದ್ರಿಂದ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಕೂದಲನ್ನ ಮೃದುವಾಗಿ ಆ್ಯಂಡ್ ಸೊಂಪಾಗಿ ಬೆಳೆಸೋದಕ್ಕೆ. ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್. ಅದಕ್ಕೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಕಪ್ಪು ಜೀರಿಗೆಗೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ
ಕಪ್ಪು ಜೀರಿಗೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದು ಎರಡೂ ಕೂಡ ಈಕ್ವಲ್ ಆಗಿ ಮಿಶ್ರಣ ಆಗಬೇಕು ಅಂತ. ನೋಡಿ, ಕರೆಕ್ಟಾಗಿ ಈಕ್ವಲ್ ಮಿಶ್ರಣ ಆಗಬೇಕು ಗೈಸ್. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಗೈಸ್ ನೋಡಿ, ಈ ಥರ ಈಕ್ವಲ್ ಆಗಿ ಅದು ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಫೈನಲಿ ಹೇರ್ ಮಾಸ್ಕ್ ಪ್ರಿಪೇರ್ ಆಯಿತು. ಇಷ್ಟೇ ಗೈಸ್, ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮನೇಲೇ ಇರೋ ಪದಾರ್ಥದಿಂದ ತುಂಬ ಬೇಗವಾಗಿ ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ಕೋಬೋದು. ನೋಡಿ, ಫೈನಲಿ ಹೇರ್ ಮಾಸ್ಕ್ ರೆಡಿ ಆಯಿತು. ಇದನ್ನು ಯಾವ ಥರ ಹಚ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತಾನೆ. ಗೈಸ್, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಾವು ಆಯಿಲ್ ಹಚ್ಕೋಬೇಕಾದ್ರೆ ಕೂದಲಿಗೆ, ಹೇರ್ ಮಾಸ್ಕ್ ಹಚ್ಕೋಬೇಕಾಗಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗಿರೋದು ರೂಟ್ಗೆ. ಸೊ ಫಸ್ಟು ನಾನು ಯಾವ ಥರ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ 2 ಭಾಗಗಳಾಗಿ ಕೂದಲನ್ನ ಆ ಥರ ಮಾಡಿಕೊಂಡು ನಾನು ಹಚ್ಕೋತಾ ಇದ್ದೀನಲ್ಲ, ಅದೇ ಥರನೇ ಫಸ್ಟು ರೂಟ್ಗೆ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ನಾನು ಯಾವಾಗಲೂ ಹೇಳೋದೊಂದೇ, ನೀವು ರೂಟ್ಗೆ ಅಪ್ಲೈ ಮಾಡಬೇಕು. ಯಾಕೆಂದರೆ ರೂಟು ತುಂಬಾ ಇಂಪಾರ್ಟೆಂಟು ನಮ್ಮ ಹೇರ್ ಗ್ರೋತ್ ಮಾಡೋದಕ್ಕೆ. ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಗೈಸ್ ಹೇರ್ ಮಾಸ್ಕ್ನ, ಅದೇ ಥರ ಹಚ್ಕೊಳ್ಳಿ. ಇದು ಜಸ್ಟ್ 15 ಮಿನಿಟ್ಸು ಹೇರಲ್ಲಿ ನೆಂದರೆ ಸಾಕು ಹೇರ್ ಮಾಸ್ಕು. ಆಫ್ಟರ್ ದಟ್ ನೀವು ಸ್ನಾನ ಮಾಡ್ಕೋಬೋದು. ನಾನು ಮೊದಲೇ ಫಸ್ಟು ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡಿರೋದಕ್ಕೇ ನಾನು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನಕ್ಕೆ ಹೋಗಬೇಕು ಅನ್ನೋದಕ್ಕಿಂತ ಮುಂಚೆ ಈ ಹೇರ್ ಮಾಸ್ಕ್ನ ಹಚ್ಕೋತಾ ಇರೋದು. ನೀವು ಅಷ್ಟೇ ಗೈಸ್, ಫಸ್ಟು ಆಯಿಲ್ನ ಹಚ್ಕೊಂಡು ಚೆನ್ನಾಗಿ ನೆನೆಸಿ ಕೂದಲನ್ನ, ಆಮೇಲೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ಹಾಫ್ ಆನ್ ಅವರ್ ಅನ್ನೋ ಟೈಮಲ್ಲಿ ಈ ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಂಡು ಜಸ್ಟ್ 15 ಮಿನಿಟ್ಸ್ನ ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ. ಅದು ನೀವು ಸೀಗೆಕಾಯಿ ಹಾಕ್ಕೊಂಡು ಅಥವಾ ಯಾವುದೇ ನೀವು ಯೂಸ್ ಮಾಡೋ ರೆಗ್ಯುಲರ್ ಶಾಂಪು ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೋಬೋದು. ಜಸ್ಟ್ 15 ನಿಮಿಷ ನೆನೆಸಿದ್ರೆ ಸಾಕು ಈ ಹೇರ್ ಮಾಸ್ಕ್ನ ಸ್ನಾನ ಮಾಡೋಕ್ಕಿಂತ ಮುಂಚೆ. ನೋಡಿ ಗೈಸ್, ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಅದೇ ಥರನೇ ನೀಟಾಗಿ ಹಚ್ಕೊಳ್ಳಿ. ಅದು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಈಗ ಆನಿಯನ್ ಅಲರ್ಜಿ ಆಗುತ್ತೆ ಮತ್ತು ಬೆಳ್ಳುಳ್ಳಿನೂ ಅಲರ್ಜಿ ಆಗುತ್ತೆ ಸಮ್ ಪೀಪಲ್ಗೆ. ಅದಕ್ಕೋಸ್ಕರ ನಾವು ಈ ಹೇರ್ ಮಾಸ್ಕ್ ಹಚ್ಕೊಂಡ್ರೆ ತುಂಬಾ ಈಸಿ. ಆ್ಯಂಡ್ 15 ನಿಮಿಷ ಜಸ್ಟ್ ನಿಮ್ಮ ಕೂದಲಿಗೆ ನೀವು ಟೈಮ್ ಕೊಟ್ಟರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ, ಕಪ್ಪಾಗಿ, ಸೊಂಪಾಗಿ, ಮೃದುವಾಗಿ, ರೇಷ್ಮೆ ಥರ ಬೆಳೆಯುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಸೊ ಫೈನಲಿ ನಾನು ಹಚ್ಕೊಂಡೆ ಗೈಸ್. ಹಚ್ಕೊಂಡು 15 ನಿಮಿಷ ನೆನೆಸಿದೆ. ನೋಡಿ, ಇವಾಗ ನಾನು 15 ನಿಮಿಷ ಆದಮೇಲೆ ರೆಗ್ಯುಲರಾಗಿ ನಾನು ಏನು ಯೂಸ್ ಮಾಡ್ತೀನಿ ಶಾಂಪು ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ನೋಡಿ ಗೈಸ್, ನನ್ನ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕರ್ಲಿ ಆಗಿ, ಹ್ಯಾಂಡ್ ಬ್ಲ್ಯಾಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ಸೊ ನಿಮಗೂ ಆಗುತ್ತೆ ಗೈಸ್. ಈ ಟಿಪ್ನ ಫಾಲೋ ಮಾಡಿ, ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ. ನ್ಯಾಚುರಲ್ ಆಗಿರೋದ್ರಿಂದ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ನಾನೇ ಗ್ಯಾರಂಟಿ. ಅದಕ್ಕೋಸ್ಕರ ನಾನು ಲೈವ್ ಆಗಿ ನಾನು ಹಚ್ಕೊಳ್ಳೋದನ್ನ ನಿಮಗೆ ತೋರಿಸಿದ್ದು. ಈ ಹೇರ್ ಮಾಸ್ಕ್ನ ಹುಡುಗಾಗಲಿ ಹುಡುಗಿ ಆಗಲಿ ಯಾರಾದರೂ ಹಚ್ಕೋಬೋದು ಗೈಸ್. ಯಾಕೆಂದರೆ ಕೂದಲು ಹೇರ್ ಫಾಲ್ ಆಗ್ತಿದೆ ಅಂಥವ್ರಿಗೆ ಈ ಮಾಸ್ಕು ಬೆಸ್ಟ್ ಸೊಲ್ಯೂಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ ಹೇರ್ ಚೇಂಜಸ್ ಆಗೋದು. ಜಸ್ಟ್ 1 ವಾರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ವೀಕ್ಲಿ 2 ಟೈಮ್ಸ್ ಹಚ್ಕೊಬಿಟ್ರೆ ಸಾಕು ಈ ಹೇರ್ ಮಾಸ್ಕ್ನ. ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಅದಕ್ಕೆ ನಾನು ನಿಮಗೆ ಲೈವಲ್ಲೇ ತೋರಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್, ಸೊ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯಾರಿಗಾದ್ರೂ ಹೇರ್ ಫಾಲ್ ಆಗ್ತಿದೆ ಅಂಥವ್ರಿಗೆ ನನ್ನ ಚಾನಲ್ನ ಶೇರ್ ಮಾಡಿಕೊಡಿ ಗೈಸ್, ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಿಮಗೆ ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಆ ಥರ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್. ಟೇಕ್ ಕೇರ್ ಆಲ್. ಬಾಯ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.